ಇನ್ನು ಸಿನಿಮಾದಲ್ಲಿ ಆದಿವಾಸಿಗಳು ಅಂದ್ರೆ ಕಾಂತಾರದಲ್ಲಿರುವಂತವ್ರು ಜೊತೆಗೆ ರಾಜರು ಈ ಕಾಸ್ಟ್ಯೂಮ್ಸ್ ನ ಡಿಸೈನ್ ಮಾಡೋದು ತುಂಬಾನೇ ಕಷ್ಟ. ಯಾಕಂತ ಹೇಳಿದ್ರೆ ಆ ಒಂದು ಐಡಿಯಾ ಕೂಡ ಬೇಕಾಗುತ್ತೆ, ಆ ಒಂದು ಕ್ರಿಯೇಟಿವಿಟಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ಆದಿವಾಸಿಗಳು ಅಂತ ನಾವು ನೋಡುವಾಗ ಅವರ ಬಟ್ಟೆ ವಿಷಯದಲ್ಲಿ ಯಾವ ರೀತಿ ಯೋಚನೆ ಬಂತು, ಜೊತೆಗೆ ಅದಕ್ಕೆ ಯಾರು ಸಪೋರ್ಟ್ ಮಾಡಿದ್ರು ನಿಮ್ಗೆ ಅಂತ? ಅಂದ್ರೆ ಇದೇ ತರನೇ ಇರ್ಬೇಕು, ಆದಿವಾಸಿಗಳ ಒಂದು ಕಾಸ್ಟ್ಯೂಮ್ ಇದೇ ತರನೇ ಇರ್ಬೇಕು ಕಾಂತಾರದಲ್ಲಿ ಇರುವಂತವ್ರದ್ದು. ಸೊ ಅದು ಯಾವ ತರ ನಿಮ್ಗೆ ಆ ಒಂದು ಐಡಿಯಾ ಬಂತು ಅಂತ? ಅಂದ್ರೆ ಇವಾಗ ನಾವ್ ಈ ಕಥೆನ ತುಂಬಾ ಸಾವಿರಾರು ವರ್ಷಗಳ ಹಿಂದೆ ಅಂತ ಹೇಳಿದೀವಿ, ಅಂದ್ರೆ ಯಾವ್ದು ಟೈಮ್ ಡಿಫೈನ್ ಮಾಡಿಲ್ಲ. ಸೊ ಅದಕ್ಕೆ ನಮಗೆ ರೆಫರೆನ್ಸ್ ಅಂತ ಇಲ್ಲ. ಓಕೆ, ಸೊ ಡೈರೆಕ್ಟರ್ ಏನ್ ವಿಷನ್ ಇದೆ, ಏನ್ ಸ್ಟೋರಿ ಹೇಳೋದಕ್ಕೆ ಹೊರಟಿದ್ದಾರೆ, ಅವ್ರ ಕ್ಯಾರೆಕ್ಟರ್ ಗ್ರಾಫ್ ಏನಿದೆ, ಅಂಡ್ ವಾಟ್ ಡೈರೆಕ್ಟರ್ ಈಸ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಆಸ್ ಎ ಡಿಸೈನರ್, ಆಸ್ ಎ ಟೀಮ್. ಸೊ ಅದನ್ನ ತಲೆಯಲ್ಲಿ ಇಟ್ಕೊಂಡು ನಾನು ಫಸ್ಟ್ ಸ್ಟೇಜ್ ಇಂದನೂ ನರೇಶನ್ ಕೇಳ್ಕೊಂಡೇ ಬಂದಿರೋದ್ರಿಂದ ನನ್ನ ತಲೆಯಲ್ಲಿ ಅದಿತ್ತು. ಸೊ ನಾವು ಒಂದಿಷ್ಟು ಡಿಸೈನ್ಗಳನ್ನ ಮಾಡಿದ್ವಿ. ಆಮೇಲೆ ಎಲ್ಲ ನ್ಯಾಚುರಲ್ ಎಲಿಮೆಂಟ್ಸ್ಗಳನ್ನ, ನ್ಯಾಚುರಲ್ ಫ್ಯಾಬ್ರಿಕ್ಸ್ನ ಸೋರ್ಸ್ ಮಾಡಿದ್ವಿ, ಅದನ್ನ ಡೈ ಮಾಡಿದ್ವಿ, ಏಜ್ ಮಾಡಿದ್ವಿ. ಏಜಿಂಗ್ ಪ್ರೋಸೆಸ್ ತುಂಬ ಟೈಮ್ ತೊಗೊಳ್ತು. ಲೆದರ್ ಏಜಿಂಗ್ ಆಗಿರ್ಬೋದು, ಇಲ್ಲ ಕಾಸ್ಟ್ಯೂಮ್ ಏಜಿಂಗ್ ಆಗಿರ್ಬೋದು. ಆ್ಯಂಡ್ ಅರವಿಂದ್ ಕಶ್ಯಪ್ ಅವರು ತುಂಬ ಪರ್ಫೆಕ್ಷನಿಸ್ಟ್, ಅಷ್ಟು ಈಸಿಯಾಗಿ ಏನೂ ಅಪ್ರೂವ್ ಮಾಡಲ್ಲ. ಈವನ್ ರಿಷಬ್ ಅವ್ರು ಕೂಡ. ಸೊ ನನಗೂ ಅದು ತುಂಬ ಆ ಥರ ಇದ್ದಾಗ ಮೋಟಿವೇಟ್ ಆಗುತ್ತೆ. ಯು ಆರ್ ರೆಡಿ ಟು ಡೂ ಎನಿಥಿಂಗ್. ನಿಮಗೆ ಫಸ್ಟು ಅವ್ರನ್ನ ಇಂಪ್ರೆಸ್ ಮಾಡಬೇಕು, ನಿಮ್ಮ ಡೈರೆಕ್ಟರ್ನ ಇಂಪ್ರೆಸ್ ಮಾಡಬೇಕು, ನಿಮ್ಮ ಟೀಮ್ನ ಇಂಪ್ರೆಸ್ ಮಾಡಬೇಕು. ಅವರೆಲ್ಲರಿಗೂ ನಿಮ್ಮ ಕೆಲಸ ಇಷ್ಟ ಆದರೆ ಡೆಫಿನೆಟ್ಲಿ ಆಡಿಯನ್ಸ್ ಅದನ್ನ ಇಷ್ಟಪಡ್ತಾರೆ ಅಂತ. ಸೊ ಅದೊಂದು ಟಾಸ್ಕ್ ಇತ್ತು. ಆಮೇಲೆ ನಂಬಿ ಆ ಕೆಲಸ ನಮಗೆ ಕೊಟ್ಟಾಗ ಅದೊಂದು ದೊಡ್ಡ ಜವಾಬ್ದಾರಿ ಇರುತ್ತಲ್ಲ. ಸೊ ನಾವು ಟೈಮು, ಡೇ ನೈಟ್ ಇದೆಲ್ಲ ಏನೂ ಯೋಚನೆ ಮಾಡಲಿಲ್ಲ. ನಮ್ಮ ತಲೆಯಲ್ಲಿ ಈ ಲುಕ್ಕು ಹೀಗೆ ಬರಬೇಕು, ಎಲ್ಲರಿಗೂ ಕನ್ವಿನ್ಸಿಂಗ್ ಆಗಿರಬೇಕು ಅಂತ. ಸೊ ಆ್ಯಂಡ್ ನ್ಯಾಚುರಲ್ ಎಲಿಮೆಂಟ್ಸ್ಗಳನ್ನೆಲ್ಲ ಇಟ್ಕೊಂಡು ನಾವು ಜ್ಯುವೆಲ್ರೀಸ್ನ ಮಾಡಿದ್ವಿ. ಆ್ಯಂಡ್ ಚಿಕ್ಕದು ನೀವು ನೋಡಿದ್ರೆ ಕಾಲಿಗೆ ಒಂದೇನು ಕಟ್ಟಿದೀವಲ್ಲ ಅದನ್ನು ಕೂಡ ಆ ಬಾಳೆ ದಿಂಡಿಂದ ಅದನ್ನು ತೆಗೆದು ಅದನ್ನ ನೀರಲ್ಲಿ ನೆನೆಸಿ ಆ ಥರದ್ದೆಲ್ಲ ತುಂಬ ಅಲ್ಲೇನೆ. ಈಗ ಫಾರೆಸ್ಟಲ್ಲಿ ಶೂಟ್ ಮಾಡ್ತಿದ್ರೆ ಅಲ್ಲೇ ಚಿಕ್ಕ ಪುಟ್ಟದೇನೆಂದೆ ನಾನು ಅಲ್ಲಿಗೂ ಸೋರ್ಸಿಂಗ್ ಕಳಿಸ್ತಿದ್ದೆ. ಏನೇನು ಸಿಗುತ್ತೆ ನ್ಯಾಚುರಲ್ ಎಲಿಮೆಂಟ್ಸ್ ಎಲ್ಲ ಪಿಕ್ ಮಾಡ್ಕೊಂಡು ಬಂದು ಅದರಲ್ಲೇ ಹ್ಯಾಂಡ್ ಮೇಡ್ ಜ್ಯುವೆಲ್ರೀಸ್ ಮಾಡಿ. ಆ್ಯಂಡ್ ಸಮ್ಟೈಮ್ ನಾವು ಏನೋ ಅಂದ್ಕೊಂಡು ಹೊಡ್ತೀವಿ, ಆ ಕ್ರಿಯೇಟಿವ್ ಪ್ರೋಸೆಸ್ಸಲ್ಲಿ ಎಂಡ್ ಪ್ರಾಡಕ್ಟ್ ಇನ್ನೇನೋ ಬಂದಿರುತ್ತೆ. ಸಮ್ಟೈಮ್ ಅದು ಇಷ್ಟ ಆಗುತ್ತೆ, ಸಮ್ಟೈಮ್ ಇಷ್ಟ ಆಗಲ್ಲ. ಸೊ ಫೈನಲಿ ಒಂದು ಸ್ಟೈಲಿಂಗ್ ಮಾಡಿ ನಾವೆಲ್ಲರೂ ನೋಡಿದಾಗ ಎಲ್ರಿಗೂ ಅದು ಸ್ಯಾಟಿಸ್ಫೈ ಆದರೆ ಆ ಲುಕ್ ಅಪ್ರೂವ್ ಆಗುತ್ತೆ. ಸೊ ಆ ಥರದಲ್ಲಿ ತುಂಬ ಪ್ರೋಸೆಸ್ ಆಗಿದೆ ಆ ಲುಕ್ ಬರಬೇಕಾದ್ರೆ. ಫೈನಲ್ ಲುಕ್ ಇವತ್ತೇನು ಕಾಣಿಸಿದೆ ಅದು ಬರಬೇಕಾದ್ರೆ ತುಂಬ ಅದ್ರ ಹಿಂದೆ ರಿಸರ್ಚ್ ಆಗಿದೆ, ಆ ಪ್ರೋಸೆಸ್ ಆಗಿದೆ, ಲುಕ್ಗಳು ರಿಫೈನ್ ಆಗ್ತಾ ಹೋಗಿದೆ. ಸೂಪರ್. ಇನ್ನು ಕಾಂತಾರ ಚಾಪ್ಟರ್ 1 ಅಲ್ಲಿ ನಾವು ಬೆರ್ಮಿಯನ್ನ ನೋಡ್ತೀವಿ, ಅದ್ರ ಜೊತೆಗೆ ಸಿನಿಮಾದಲ್ಲಿ ಇನ್ನೊಂದು ರೋಲ್ ಬರುತ್ತೆ, ಮಾಯಗಾರ. ಆಯ್ತಾ? ಸೊ ಇವಾಗ ಅದು ಟ್ರೆಂಡ್ ಅಲ್ಲಿ ಇದೆ. ಯಾಕಂದ್ರೆ ರಿಷಬ್ ದೀಪಾವಳಿಗೆ ಅಂತ ಒಂದು ಸ್ಪೆಷಲ್ ಆಗಿ ಟ್ರೇಲರ್ ರಿಲೀಸ್ ಆದಾಗ ಅದರಲ್ಲಿ ಮಾಯಗಾರ ಬರುವಂತವ್ರು ರಿಷಬ್ ಶೆಟ್ಟಿನ ಅನ್ನುವಂಥದ್ದನ್ನ ಚರ್ಚೆ ಮಾಡ್ತಿದ್ದಾರೆ. ಸೊ ಆ ಒಂದು ಪಾತ್ರ ರಿಷಬ್ ಶೆಟ್ಟಿ ಸರ್ ಅವರ ಅಭಿನಯ ಸೊ ಹೇಗೆ ಮ್ಯಾಮ್ ಕ್ರಿಯೇಟ್ ಆಗಿದೆ? ಯಾಕಂದ್ರೆ ಯಾರೂ ಕೂಡ ಅನ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅದು ರಿಷಬ್ ಅವರೇನಾ. ಮಿಸ್ಟ್ರಿ ಆಗೇ ಇರ್ಲಿ ಅಂತ ಅನ್ಸುತ್ತೆ. ಇನ್ನು ತುಂಬಾ ಜನ ಥಿಯೇಟರ್ ಅಲ್ಲಿ ಸಿನಿಮಾ ನೋಡ್ತಿರೋದ್ರಿಂದ ನಾನು ಹೇಳ್ಬಿಟ್ರೆ ಇವಾಗ ಸ್ಪಾಯ್ಲರ್ ಆಗ್ಬಿಡತ್ತೆ ಅದು. ಅದಕ್ಕೆ ನೆಕ್ಸ್ಟ್ ಇಂಟರ್ವ್ಯೂ ಅಲ್ಲಿ ಡೆಫಿನೆಟ್ಲಿ ಆ ಕ್ಯಾರೆಕ್ಟರ್ ಬಗ್ಗೆನೇ ಒಂದು ಎಪಿಸೋಡ್ ಮಾಡಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ಗಳಿದೆ, ಮಾತಾಡೋಣ. ಇವಾಗ ಇನ್ನೂ ತುಂಬಾ ಜನ ಸಿನಿಮಾ ನೋಡ್ತಿದ್ದಾರೆ, ಡೌಟ್ ಅಲ್ಲಿ ಇದ್ದಾರೆ. ಲೆಟ್ ದೆಮ್ ಎಂಜಾಯ್, ಲೆಟ್ ದೆಮ್ ಬಿ ಡೌಟ್ಫುಲ್. ಇವಾಗ ಸದ್ಯಕ್ಕಂತೂ ದೀಪಾವಳಿ ಟೈಮ್ ಅಲ್ಲಿ ಈ ಟಿಕೆಟ್ ಸಿಗೋದೇ ಕಷ್ಟ ಅನ್ಸುತ್ತೆ. ಯಾಕಂದ್ರೆ ಪ್ರತಿ ಒಂದು ಜಿಲ್ಲೆಯಲ್ಲೂ ಕೂಡ ಥಿಯೇಟರ್ ಮುಂದೆ ಹೌಸ್ಫುಲ್ ಬೋರ್ಡ್ ಬೀಳ್ತಾ ಇದೆ. ಅಂದ್ರೆ ಸ್ವಲ್ಪ ದಿನದಿಂದ ಕೆಲವೊಂದು ವರ್ಷಗಳಿಂದ ಥಿಯೇಟರ್ ಗಳಿಗೆ ಜನ ಬರ್ತಿಲ್ಲ ಅಂತ ಹೇಳ್ತಾ ಇದ್ದು ಕಾಂತಾರ ಮೂಲಕ ಮತ್ತೆ ಹೌಸ್ಫುಲ್ ಬೋರ್ಡ್ ಬೀಳ್ತಾ ಇದೆ. ಜೊತೆಗೆ ಟಿಕೆಟ್ ತಗೊಳ್ಳೋದಕ್ಕೂ ಕೂಡ ಕಾಯ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೋಡಿದಾಗ ರಿಷಬ್ ಸರ್ ಅವರು ಕಷ್ಟಪಟ್ಟಿದ್ದಕ್ಕೆ ಸಾರ್ಥಕ ಅಂತ ಇವಾಗ ಅನ್ಸ್ತಿದ್ಯಾ? ಖಂಡಿತ. ಅಂದರೆ ರಿಷಬ್ಗೆ ಸಿನಿಮಾ ಇಸ್ ಎವ್ರಿಥಿಂಗ್. ಅವರು ಸಿನಿಮಾನ ಕೆಲಸ ಥರ ಯಾವತ್ತೂ ಮಾಡಲ್ಲ. ಆ ಸಿನಿಮಾ ಅವ್ರಿಗೆ ಒಂದು ತಪಸ್ಸು. ಅಂದರೆ ಮುಂಚೆಯಿಂದನೂ ಆ ಸಿನಿಮಾ ಜರ್ನಿನ ಹಾಗೆ ತೊಗೊಂಡು ಬಂದಿದ್ದಾರೆ. ತುಂಬ ವರ್ಷ ಕೆಲಸ ಸಿಗದೆ, ಸೊ ಕೆಲಸ ಸಿಕ್ಕಿದಾಗ ಒಂದು ಜೀವ ಬಿಟ್ಟು ಕೆಲಸ ಮಾಡಿಕೊಂಡು ಆ ಥರದಲ್ಲೇ ಬಂದಿದ್ದಾರೆ. ಇವಾಗ ಕಾಂತಾರ ಒಂದು ಅವ್ರಿಗೆ ಲೈಕ್ ಅಷ್ಟು ಅದನ್ನು ಹೇಳೋದಕ್ಕಾಗಲ್ಲ. ಹಿಮ್ ಬೀಯಿಂಗ್ ದ ಡೈರೆಕ್ಟರ್ ಆಗಿ, ಆ್ಯಕ್ಟರ್ ಆಗಿ, ರೈಟರ್ ಆಗಿ ಪ್ರತಿ ಸ್ಟೇಜಲ್ಲೂ ಬರ್ತಿದ್ದೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ಗಳಾಗಿರ್ಬೋದು, ಆ ಆ್ಯಕ್ಷನ್ ಸೀಕ್ವೆನ್ಸ್ಗಳಲ್ಲಿ ಎಷ್ಟು ಇಂಜುರೀಸ್ ಆಗ್ತಿತ್ತು ಅದನ್ನೆಲ್ಲದೂ ಅವ್ರಿಗೆ ಮಾತ್ರ. ಅದಕ್ಕೆ ನಾನು ಹೇಳ್ತಾ ಇದ್ದೆ ಅವ್ರಿಗೆ ಅವರೇ ಸಾಟಿ ಅಂತ. ಆ್ಯಂಡ್ ಜೊತೆಗೆ ಆ ಟೀಮ್ ಎಲ್ಲರೂ ಅವ್ರಿಗೊಂದು ಸಾಥ್ ಕೊಟ್ಟಿರೋ ರೀತಿ ಆಗಿರ್ಬೋದು, ಅಷ್ಟು ಚೆನ್ನಾಗಿ ಬಂದಿದೆ ಇವತ್ತಿಗೆ. ಆಮೇಲೆ ಖುಷಿ ಆಗುತ್ತೆ, ಯಾಕಂದರೆ ತುಂಬ ಜನ ಥಿಯೇಟರ್ ಓನರ್ಸ್ ಎಲ್ಲರೂ ಪರ್ಸ್ನಲಿ ಫೋನ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಅವರು ಚೆನ್ನಾಗಿ ಮಾತಾಡಿ ಆಶೀರ್ವಾದ ಮಾಡ್ತಾರೆ. ಸೊ ಎಷ್ಟು ಖುಷಿ ಆಗುತ್ತೆ ಅಂದರೆ ಅದೇ ಎಲ್ಲ ನಮ್ಗೊಂದು ಎನರ್ಜಿ ಕೊಡುತ್ತೆ ಅನ್ಸುತ್ತೆ ಇನ್ನೊಂದಿಷ್ಟು ಒಳ್ಳೆ ಸಿನಿಮಾಗಳನ್ನು ಮಾಡೋದಕ್ಕೆ. ಆಮೇಲೆ ಕನ್ನಡ ಜನತೆ ಯಾವತ್ತೂ ಪ್ರೂವ್ ಮಾಡ್ಕೊಂಡೇ ಬಂದಿದ್ದಾರೆ. ನೀವು ಒಳ್ಳೆ ಸಿನಿಮಾ ಮಾಡಿದಾಗ ಯಾವತ್ತೂ ಅವ್ರು ಕೈ ಬಿಟ್ಟಿಲ್ಲ. ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ಗಿಂತ ಜಾಸ್ತಿನೇ ಸಪೋರ್ಟ್ ತೋರಿಸಿದ್ದಾರೆ, ಜಾಸ್ತಿನೇ ಆಶೀರ್ವಾದ ಕೊಟ್ಟಿದ್ದಾರೆ. ಸೊ ಒಳ್ಳೆ ಸಿನಿಮಾಗಳನ್ನು ಮಾಡಬೇಕು
ಓಕೆ, ಏನು ಸಿನಿಮಾದಲ್ಲಿ ಆ ಒಂದು ಕ್ಲೈಮ್ಯಾಕ್ಸ್ ಎಲ್ಲರೂ ಕಣ್ಣಲ್ಲೂ ಒಂದ್ ರೀತಿ ಕಣ್ಣೀರ್ ಬರ್ಸುತ್ತೆ, ಯಾಕಂದ್ರೆ ರಿಷಬ್ ಸರ್ ಅವರ ಆಕ್ಟಿಂಗ್ ಆ ತರ ಇದೆ. ಅಂಡ್ ಒಂದ್ ರೀತಿ ಕಾಡುವಂತಹ ಸಿನಿಮಾ ಅಂತಾರಲ್ಲ, ಆ ತರ ಫೀಲ್ ಕೊಡುತ್ತೆ ಸಿನಿಮಾ ನೋಡಿ ಆಚೆ ಬಂದಾಗ. ನಿಮ್ಗೂ ಹಾಗ ಅನ್ಸ್ತಾ? ಯಾಕಂದ್ರೆ ಆ ಒಂದು ಪ್ರೆಸ್ ಮೀಟ್ ಅಲ್ಲಿ ನೋಡಿದಾಗ ಕಣ್ಣೀರ್ ಹಾಕ್ತಾ ನೀವು ಹೊರಗಡೆ ಬಂದ್ರಿ. ನನ್ಗೆ ಏನಂದ್ರೆ, ನಾನು ಆ ಪಾರ್ಟ್ ಆಫ್ ದ ಪ್ರಾಜೆಕ್ಟ್ ಆಗಿ ಆ ಜರ್ನಿಯಲ್ಲಿ ಅದೊಂದು ತುಂಬಾ ಎಮೋಷನಲ್ ಜರ್ನಿ ನಮ್ಗೆಲ್ರಿಗೂ. ಎಲ್ಲರೂ ಇಲ್ಲಿಂದ ಬ್ಯಾಂಗ್ಳೂರಿಂದ ಅಲ್ಲಿ ಹೋಗಿ ಅಲ್ಲೇ ಅದೇ ಲೈಫ್ ಮಾಡಿಕೊಂಡು ಕಾಂತಾರ ಅನ್ನೋ ವರ್ಲ್ಡಲ್ಲೇ ಬದುಕಿ 3 ವರ್ಷ. ಇಟ್ ವಾಸ್ ನಾಟ್ ಈಸಿ. ಲೈಕ್ ಯಾವ ಡಿಪಾರ್ಟ್ಮೆಂಟ್ ಅವ್ರಿಗೂ ಈಸಿ ಆಗಿರಲಿಲ್ಲ, ರಿಷಬ್ ಅವ್ರಿಗೂ ಆಗಿರಲಿಲ್ಲ, ಪರ್ಸ್ನಲಿನೂ ಈಸಿ ಆಗಿರಲಿಲ್ಲ. ಅದನ್ನೆಲ್ಲ ಮಾಡಿ ಆ್ಯಂಡ್ ನಾನು ಅಷ್ಟು ಹತ್ರದಿಂದ ಆ ಪ್ರೋಸೆಸ್ನ ನೋಡಿದ್ದೀನಲ್ವಾ. ಒಂದು ಕತೆ ಶುರುವಾದಾಗಿಂದ ಒಂದು ಪೋಸ್ಟ್ ಪ್ರೊಡಕ್ಷನಲ್ಲಿ ಇದ್ದೆಗೆಟ್ಟು ರಿಷಬ್ ಲೈಕ್ 23 years ಎಲ್ಲ ಕೆಲಸ ಮಾಡಿರೋ ದಿನಗಳು ಇದೆ. ಅದನ್ನೆಲ್ಲ ನಾನು ನೋಡ್ಕೊಂಡು ಬಂದು ಆ ಕೆಲಸಗಳೆಲ್ಲ ಅದೊಂದು ಸ್ಕ್ರೀನಲ್ಲಿ ಕಾಣಿಸ್ಬೇಕಾದ್ರೆ ನಾನು ತುಂಬ ಎಮೋಷ್ನಲ್ ಆದೆ. ನನಗೆಲ್ಲ ಒಂದು ಫ್ಲ್ಯಾಶ್ ಕೆಟ್ಸಲ್ಲಿ ಹೋಗ್ತಾ ಇತ್ತು ಆ ಜರ್ನಿ, ಎಲ್ಲಿಂದ ಶುರುವಾಗಿ ಏನೇನಾಯಿತು ಅಂತ ಪ್ರತಿ ಇದರಲ್ಲೂ ತುಂಬ ಎಮೋಷ್ನಲ್ ಆದ, ತುಂಬ ಓವರ್ವೆಲ್ಮಿಂಗ್ ಆಗಿತ್ತು. ಆ್ಯಂಡ್ ಪರ್ಸ್ನಲಿನೂ ನನಗೆ ಆ ಸ್ಕ್ರೀನಿಂದ ಒಂದು ಎನರ್ಜಿ, ಒಂದು ಟ್ರಾನ್ಸ್ಫರ್ ಆಗಿರೋ ಥರ ಫೀಲ್ ಆಗುತ್ತೆ ನಿಮಗೆ. ಅಂದರೆ ನಮಗೆ ಆ್ಯಸ್ ಎ ಟೀಮ್ ಆದರೂ ಕೂಡ ಸಿನಿಮಾ ನೋಡಬೇಕಾದ್ರೆ ನನಗೆ ತುಂಬ ಓವರ್ವೆಲ್ಮಿಂಗ್ ಆಗಿತ್ತು, ತುಂಬ ಎಮೋಷ್ನಲ್ ಆಗಿದ್ದೆ. ತುಂಬ ಅಳು ಬರ್ತಾ ಇತ್ತು, ನಂಗೆ ಕಂಟ್ರೋಲ್ ಮಾಡೋದಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಅದು ಪರ್ಫಾರ್ಮೆನ್ಸ್ ಆಗಿರ್ಬೋದು, ಅದು ಸ್ಕ್ರೀನಲ್ಲಿ ನೋಡಿ ಆ ಸ್ಕ್ರೀನಿಂದ ಒಂದು ಟ್ರಾನ್ಸ್ಫರ್ ಆಗೋ ರೀತಿನೋ, ನಮ್ಗೆ ಒಂದು ಎನರ್ಜಿನ ಏನು, ಅದ್ರ ಜೊತೆಗೆ ಅದ್ರ ಹಿಂದೆ ಪಟ್ಟಿರೋ ಶ್ರಮ, ಅದೆಲ್ಲದು ಸೇರಿ ಅದು ಹಾಗೆ ಎಮೋಷನಲ್ ಆದ. ಕಾಂತಾರ ಚಾಪ್ಟರ್ 1 ನೋಡಿದಾಗ ಎಷ್ಟೋ ಸೀನ್ಗಳು ನೆನ್ಪಲ್ಲಿ ಉಳಿಯುತ್ತೆ. ಯಾಕಂದ್ರೆ ನಾನೇ ಆ ಮೂವಿನ 2 ಸಲ ನೋಡಿದ್ದೀನಿ. ಅಂಡ್ ಎಲ್ಲೋ ಒಂದ್ ರೀತಿ ಏನ್ ಅನ್ಸುತ್ತೆ ಅಂದ್ರೆ, ಸಿನಿಮಾನ ನೋಡ್ಬೇಕಾದ್ರೆ ಆ ಒಂದು ದೈವ ಏನ್ ಬರುತ್ತೆ ಅವರ ಮೈ ಮೇಲೆ ಆಗ ಕೈ ಮುಗಿಬೇಕು, ಇಲ್ಲ ಹಾಕಿರುವಂತಹ ಸ್ಲಿಪ್ಪರ್ನ ಬಿಟ್ಟು ಸಿನಿಮಾನ ನೋಡ್ಬೇಕು ಅನ್ನುವಂಥದ್ದನ್ನ ಎಷ್ಟೋ ಜನರ ಮನಸ್ಥಿತಿ ಅದು. ಅಂದ್ರೆ ರಿಷಬ್ರಲ್ಲಿ ಆ ಒಂದು ದೈವವನ್ನ ಕಾಣ್ತಾ ಇರುವಂತದ್ದು. ಸೊ ಇದು ಎಷ್ಟು ಅಂದ್ರೆ, ನೀವು ಕೂಡ ಸಿನಿಮಾ ಸ್ಟಾರ್ಟ್ ಆದ ನಂತರ ದೈವಾರಾಧನೆ ಮಾಡಿದ್ರಿ, ದೈವಗಳ ಒಂದು ಅಭಯ ಕೂಡ ಈ ಸಿನಿಮಾಗೆ ಸಿಕ್ತು. ಸೊ ರಿಷಬ್ ಸರ್ ಅವರು ಕೂಡ ಅಷ್ಟೇ, ಪ್ರತಿ ಸಲನೂ ಕೂಡ ದೈವ ಬಲ ಇಲ್ಲದೆ ಇದ್ರೆ ನಾನು ಇದನ್ನ ಸಾಧಿಸೋದಕ್ಕೆ ಆಗ್ತಿರ್ಲಿಲ್ಲ ಅಂತಾನೆ ಹೇಳ್ತಿದ್ದಾರೆ. ಸೊ ದೈವದ ಬಗ್ಗೆ, ದೈವ ಆಶೀರ್ವಾದದ ಬಗ್ಗೆ ಕಾಂತಾರ ಮೇಲೆ ಏನು ಹೇಳ್ತೀರಿ? ಖಂಡಿತ. ಅಂದ್ರೆ ಈ ಕಾಂತಾರನ ದೈವದ ಅಭಯ ಇಲ್ಲದೆ ಇದ್ರೆ, ಆಶೀರ್ವಾದ ಇಲ್ಲದೆ ಇದ್ರೆ ಇದನ್ನ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಇವತ್ತಿಗೆ ಈ ಸಿನಿಮಾನ ಇಷ್ಟು ಸಕ್ಸಸ್ಫುಲಿ ಮಾಡಿ ಅದು ತೆರೆ ಮೇಲೆ ಬಂದು ಇಷ್ಟು ಜನದ ಆಶೀರ್ವಾದ ಸಿಗ್ತಿದೆ ಅಂದ್ರೆ ನಮ್ಗೆ ಆ ದೈವದ ಬೆಂಬಲ ಇದ್ದಿದ್ದಕ್ಕೆ, ಆಶೀರ್ವಾದ ಇದ್ದಿದ್ದಕ್ಕೆ. ಅದ್ರ ಜೊತೆಗೆ ರಿಷಬ್ ಅವ್ರು ಕೂಡ ಅದನ್ನ ತುಂಬಾ ಚೆನ್ನಾಗಿ, ತುಂಬಾ ಭಯ ಭಕ್ತಿಯಿಂದ ನಾವು ಎಲ್ಲರೂ ಅದನ್ನ ಫಾಲೋ ಮಾಡಿ ಅದೇ ತರದಲ್ಲಿ ನಡ್ಕೊಂಡು ಬಂದಿರೋದಕ್ಕೆ ಅದಾಗಿದೆ ಅಂತ ಅನ್ಸುತ್ತೆ. ಎಷ್ಟು ಹರಕೆ ಕಟ್ಟಿದ್ರಿ ಕೇಳಬೇಕಿತ್ತು? ತುಂಬಾ ಹರಕೆ ಕಟ್ಟಿದ್ದೀನಿ. ಅಂದ್ರೆ ಅದು ಇದಕ್ಕಂತಾನೆ ಅಲ್ಲ, ನಾವು ಶೂಟ್ ಮಾಡ್ತಿದ್ದಿದ್ ಲೊಕೇಶನ್ಗಳಾಗಿರ್ಬೋದು, ರಿಷಬ್ ಸ್ವಲ್ಪ ರಿಸ್ಕ್ ತಗೊಂಡ್ ಮಾಡೋಂಥ ಆಕ್ಷನ್ಸ್ಗಳಾಗಿರ್ಲಿ, ಬೇರೆದೆಲ್ಲದು ಅಲ್ಲಿ ಬಂದಿರೋರು ರಿಷಬ್ ಒಬ್ರಿಗೋಸ್ಕರ ಏನೋ ಪ್ರೇಯರ್ ಮಾಡ್ತೀನಿ ಅನ್ನೋದಲ್ಲ, ಅದೊಂದು ಸಿನಿಮಾಗೋಸ್ಕರ. ಯಾವುದೋ ಒಂದು ಲೊಕೇಶನ್ಗೆ ಹೋಗ್ತೀವಿ, ಅಲ್ಲೊಂದಿಷ್ಟು ದೈವ ದೇವಿಗಳಿದೆ, ಅವ್ರಿಗೆಲ್ಲ ಪೂಜೆ ಮಾಡಬೇಕು. ನಾಗಗಳಿದೆ, ನಾವು ಶೂಟಿಂಗ್ ಮಾಡೋ ತುಂಬಾ ಜಾಗಗಳಲ್ಲಿ ಅಲ್ಲಿ ಪೂಜೆ ಕೊಡಬೇಕು, ಶೂಟಿಂಗ್ ಆದ್ಮೇಲೆ ಮತ್ತೆ ಪೂಜೆ ಕೊಡಬೇಕು, ಅದೆಲ್ಲ ನಮ್ಮ ಜವಾಬ್ದಾರಿ. ಅದ್ರ ಜೊತೆಗೆ ಇವಾಗ ಟೆಂಪಲ್ಗೆ ಹೋಗೋದೇನಂದ್ರೆ ಪರ್ಸ್ನಲಿನೂ ನನಗೂ ರಿಷಬ್ಗೂ ಅದು ತುಂಬ ನಮಗೆ ಏನಾದರೂ ಸ್ಟಕ್ ಆದರೆ ಅಂತ ಅನಿಸಿದ್ರೆ, ಇಲ್ಲ ನಮ್ಮ ತುಂಬ ಪೀಸ್ ಅನಿಸುತ್ತೆ, ನಮಗೆ ನೆಮ್ಮದಿ ಬೇಕು ಅಂದರೆ ದೇವಸ್ಥಾನಕ್ಕೆ ಹೋಗ್ತೀವಿ, ಎಲ್ಲಾದರೂ ಒಂದು ಸೈಡಲ್ಲಿ ಕೂತ್ಕೊಂಡು 10 minute ಮೆಡಿಟೇಷನ್ ಮಾಡ್ತೀವಿ, ಒಂದು ರೀಚಾರ್ಜ್ ಆಗುತ್ತೆ, ಅದು ಎನರ್ಜಿ ರೀಫಿಲ್ ಮಾಡ್ಕೊಂಡು ಬಂದಿರೋ ಥರದ ಪ್ರೋಸೆಸ್ ನಮಗೆ. ಟೆಂಪಲ್ಗೆ ಹೋಗೋದಕ್ಕೆ ಇಬ್ಬರಿಗೂ ಇಷ್ಟ, ಪೂಜೆಗಳನ್ನು ಮಾಡ್ತೀವಿ, ನೀವೆಲ್ಲ ನೋಡಿದ್ರ. ಇದು ಕಾಂತಾರದಂದ್ರೆ ಇಷ್ಟು ದೊಡ್ಡ ಸಿನಿಮಾ ಆಗಬೇಕಾದ್ರೆ ಆ ಥರದ ಲೊಕೇಶನ್ಗಳು, ಅಷ್ಟು ಜನ ಬಂದಿರ್ತಾರೆ, ಅವರೆಲ್ಲರೂ ನಮ್ಮನ್ನು ನಂಬಿ ಬಂದಿರ್ತಾರೆ, ನಾವು ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿರ್ತೀವಿ. ಸೊ ಯಾರಿಗೂ ಏನು ಕಿಂಚಿತ್ತು ಯಾರಿಗೂ ನೋವಾಗಬಾರ್ದು, ಯಾರಿಗೂ ಏನು ತೊಂದರೆ ಆಗಬಾರ್ದು ಅನ್ನೋ ಥರದಲ್ಲಿ ಪ್ರೇಯರ್ಗಳು ಬಿಟ್ಟರೆ, ಅಂದರೆ ಕಾಂತಾರ ಸಕ್ಸಸ್ ಆಗಬೇಕಂತನೋ ಅದೆಲ್ಲ ಅಲ್ಲ, ಶ್ರಮಕ್ಕೆ ತಕ್ಕ ಪ್ರತಿಫಲ ಥರ ಭಯ ಭಕ್ತಿ ಶ್ರದ್ಧೆಯಿಂದ ಇಷ್ಟು ಡೆಡಿಕೇಟೆಡ್ ಆಗಿ ಒಂದು ಎಂಟೈರ್ ಟೀಮ್ ಒಂದು ಎಫರ್ಟ್ ಹಾಕಿ, ರಿಷಬ್ ಅವರು ಇಷ್ಟು ಡೆಡಿಕೇಟೆಡ್ ಆಗಿ ಒಂದು ತಪಸ್ತರ ಒಂದು ಸಿನಿಮಾನ ಮಾಡಿರೋದ್ರಿಂದ ಆ ರಿಸಲ್ಟ್ ಸಿಕ್ಕಿದೆ. ನಿಮ್ಗೆ ಇಷ್ಟ ಆದ ಸೀನ್ ಯಾವುದು ಮ್ಯಾಮ್ ಕಾಂತಾರದಲ್ಲಿ? ನನಗೆ ಇಂಟರ್ವಲ್ ಫೈಟ್ ತುಂಬ ಇಷ್ಟ. ಅದಾದಮೇಲೆ ಎಲ್ಲ ಸೀಕ್ವೆನ್ಸು ಇಷ್ಟ. ಅದು ಒಂದು ಟೈಗರ್ ಜೊತೆಗೆ ಜಂಪ್ ಮಾಡಿ ಎಂಟ್ರಿ ಅದೆಲ್ಲದು ಇಷ್ಟ.